ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮಾಸ್ಟರ್ ಫಿಸಿಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಲ್ಲಿ ನೀವು ಫಿಸಿಕ್ಸ್ನ ಭಯ, ಭಕ್ತಿ, ಶ್ರದ್ಧೆ ಮತ್ತು ಪ್ರೀತಿಯಿಂದ ಕಲಿತೀರಾ. ಬನ್ನಿ ಮಕ್ಕಳೇ, ಮತ್ತೆ ಯಾಕೆ ತಡ ಮಾಡೋಣ. ಇವತ್ತು ನಾವು ಪಾರ್ಟ್ 5ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಕ್ವಶನ್ ನಂಬರ್ 41 ಇಂದ ಕ್ವಶನ್ ನಂಬರ್ 50 ತನಕ ನೀಟಾಗಿ ಡಿಸ್ಕಸ್ ಮಾಡೋಣ ಮತ್ತೆ ಅರ್ಥ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ತಗೊಂಡಿರೋ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಏನಿದೆ ಅದು A2. A certain amount of heat energy is supplied to a monoatomic ideal gas which expands at constant pressure. What fraction of heat energy is converted into work? ಇಲ್ಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನಮ್ಗೆ ಏನಂತ ಹೇಳುತ್ತೆ, ಅಮೌಂಟ್ ಆಫ್ ಹೀಟ್ ಎನರ್ಜಿ ಸಪ್ಲೈಡ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಆಫ್ ದಿ ಗ್ಯಾಸ್ ಸ್ಯಾಂಪಲ್ ಪ್ಲಸ್ ದಿ ಅಮೌಂಟ್ ಆಫ್ ವರ್ಕ್ ಡನ್. ಇದು ಯಾವ್ದ್ರ ಮೇಲೆ ಬೇಸ್ ಆಗಿದೆ? ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಯಾವ್ದ್ರ ಮೇಲೆ ಬೇಸ್ ಆಗಿದೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಮೇಲೆ ಬೇಸ್ ಆಗಿದೆ. ಇಲ್ಲಿ ಕ್ಯೂ ಬಗ್ಗೆ ನಮ್ಗೆ ಏನ್ ಮಾಹಿತಿ ಗೊತ್ತಿರುತ್ತೆ ಅಂದ್ರೆ NCP ಡೆಲ್ಟಾ ಥೀಟಾ. ಎನ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಇನ್ ದಿ ಸ್ಯಾಂಪಲ್, CP ಅಂದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಡೆಲ್ಟಾ ಥೀಟಾ ಅಂದ್ರೆ ಚೇಂಜ್ ಇನ್ ಟೆಂಪರೇಚರ್. ಅದೇ ಡೆಲ್ಟಾ ಯು ಅಂದ್ರೆ ಏನ್ ಗೊತ್ತಿದೆ ನಮ್ಗೆ? NCV ಡೆಲ್ಟಾ ಥೀಟಾ. ಇಲ್ಲಿ ಎನ್ ಅಂದ್ರೆ ನಂಬರ್ ಆಫ್ ಮೋಲ್ಸ್, CV ಅಂದ್ರೆ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್, ಡೆಲ್ಟಾ ಥೀಟಾ ಅಂದ್ರೆ ಚೇಂಜ್ ಇನ್ ಟೆಂಪರೇಚರ್. ಇಲ್ಲೊಂಚೂರು ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು, ಯಾಕೆಂದ್ರೆ CV ಅಂದ್ರೆ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತ ಹೇಳ್ತಾ ಇದ್ದೀನಿ, ಬಟ್ ಕ್ವಶನ್ ಅಲ್ಲಿ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಕೊಟ್ಟಿದ್ದಾರೆ. ನಾನು ಈ ಬಗ್ಗೆ ಒಂದು ಸೀರೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಥರ್ಮೋಡೈನಮಿಕ್ಸ್ ಕಾನ್ಸೆಪ್ಟ್ಸ್ ಮೇಲೆ. ಸೊ ಅಲ್ಲಿ ನನಗೆ ಸಮಯ ಆದರೆ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ಇದನ್ನ ಈ ತರ ತಿಳ್ಕೊಂಡಿರಿ. ಈಗ ವರ್ಕ್ ಡನ್ನಿಗೆ ನಮ್ಗೇನು ಗೊತ್ತಾಗ್ತಾ ಇದೆ ನೋಡಿ, Q ಮೈನಸ್ ಡೆಲ್ಟಾ ಯು. Q ಮೈನಸ್ ಡೆಲ್ಟಾ ಯು ಬರೆದ್ರೆ ನಾನು ಏನು ಮಾಡ್ಬೋದು, ಎನ್ ಮತ್ತೆ ಡೆಲ್ಟಾ ಥೀಟಾ ಕಾಮನ್ ಇದೆ. ಓಕೆ, ಸೊ ಕ್ಯೂ ನಲ್ಲಿ ಏನು ಉಳ್ಕೊಳ್ತು? CP, ಮತ್ತೆ ಡೆಲ್ಟಾ ಯು ನಲ್ಲಿ ಏನು ಉಳ್ಕೊಳ್ತು? CV. ಸೊ ಈ ತರ ಬರ್ಕೊಳ್ತಾ ಇದ್ದೀನಿ. ಅವ್ರು ಏನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ, ವಾಟ್ ಫ್ರಾಕ್ಷನ್ ಆಫ್ ಹೀಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ವರ್ಕ್. ಅಂದ್ರೆ ನೀವು ಕಳಿಸಿರ್ತಕ್ಕಂಥ ಹೀಟ್ ಎನರ್ಜಿಯಲ್ಲಿ ಎಷ್ಟು ಪ್ರಮಾಣದ ವರ್ಕ್ ಡನ್ ಸಿಗ್ತಾ ಇದೆ, ಅಂದ್ರೆ ಯಾವ ರೇಷಿಯೋನಲ್ಲಿ ನಿಮ್ಗೆ ವರ್ಕ್ ಡನ್ ಸಿಗ್ತಾ ಇದೆ ನೀವು ಕಳಿಸಿರೋದಕ್ಕೆ ಅಂತ. ಅಂದ್ರೆ W/Q ಏನು ಅಂತ ಕೇಳ್ತಾ ಇದ್ದಾರೆ. W ಈಗಾಗಲೇ ನಮ್ಗೆ ಗೊತ್ತಾಗಿದೆ, N ಇಂಟು ಡೆಲ್ಟಾ ಥೀಟಾ CP ಮೈನಸ್ CV. ಅದೇ Q ಅಂದ್ರೆ ಏನಂತ ಗೊತ್ತಾಗಿತ್ತು? NCP ಡೆಲ್ಟಾ ಥೀಟಾ. ಈಗ ಇಲ್ಲಿ N ಡೆಲ್ಟಾ ಥೀಟಾ, N ಡೆಲ್ಟಾ ಥೀಟಾ ಕ್ಯಾನ್ಸಲ್ ಆಗ್ತಾ ಇದೆ. ಸೊ ನಮಗೆ ಕೊನೆಯದಾಗಿ ಏನಂತ ಮಾಹಿತಿ ಗೊತ್ತಾಗ್ತಾ ಇದೆ? CP ಮೈನಸ್ CV ಡಿವೈಡೆಡ್ ಬೈ CP. ಇದನ್ನ ನೀವು ಶಾರ್ಟ್ಕಟ್ ಫಾರ್ಮುಲಾ ಬಳಸ್ತೀನಿ ಅಂದ್ರೆ ಖಂಡಿತ ಬಳಸಿ, ತೊಂದರೆ ಏನಿಲ್ಲ. ಬಟ್ ಅಕಸ್ಮಾತ್ ಅವ್ರೇನಾದ್ರೂ ಕ್ವಶನ್ ಅಲ್ಲಿ ಚೂರು ಬೇರೆ ರೀತಿ ಕಂಡೀಷನ್ಸ್ ಕೊಟ್ರೆ ಇದು ಫಾರ್ಮುಲಾ ವರ್ಕೌಟ್ ಆಗಲ್ಲ. ಬಹಳ ಕೇರ್ಫುಲ್ ಆಗಿ ನೀವು ಶಾರ್ಟ್ಕಟ್ ಫಾರ್ಮುಲಾನ ಬಳಸ್ಕೊಳ್ಬೇಕು. ಯಾಕಂದ್ರೆ ಶಾರ್ಟ್ಕಟ್ ಫಾರ್ಮುಲಾಸ್ ಏನಿದೆ ಅದು ತುಂಬಾ ಸ್ಪೆಸಿಫಿಕ್ ಆಗಿ ಇರ್ತದೆ. ಸೊ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಶಾರ್ಟ್ಕಟ್ ಅಲ್ಲಿ ನಿಮ್ಗೆ ಒಂದು ಫಾರ್ಮುಲಾ ಇದ್ರೆ, ಒಂದು ಮೇನ್ ಫಾರ್ಮುಲಾ ಇದ್ರೆ, ಸೊ ಅದು ಡಿಫ್ರೆಂಟ್ ಕೇಸಸ್ ಆಗಿ ನಿಮ್ಗೆ ಸಬ್ ಡಿವೈಡ್ ಆದಾಗ ಅದಕ್ಕೆ ರಿಲೇಟೆಡ್ ಆಗಿ ಬಹಳಷ್ಟು ಶಾರ್ಟ್ಕಟ್ ಫಾರ್ಮುಲಾಸ್ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ 5 ಶಾರ್ಟ್ಕಟ್ ಫಾರ್ಮುಲಾಸ್ ಬಂದ್ಬಿಡುತ್ತೆ. ಸೊ ಅದರ ಅರ್ಥ ಏನು? ಒಂದು ಫಾರ್ಮುಲಾ ನೆನ್ಪಿಡ್ಬೇಕಾಗಿದ್ದ ಕಡೆ ನೀವು 5 ಫಾರ್ಮುಲಾಸ್ನ ನೆನ್ಪಿಡ್ಬೇಕಾಗತ್ತಂತ ಪ್ರೆಷರ್ಗೆ ಒಳಪಡ್ತೀರಾ. ಅದು ಏನು, ಈಚ್ ಕೇಸಸ್ಗೆ ವೆರಿ ಸ್ಪೆಸಿಫಿಕ್ ಫಾರ್ಮುಲಾಸ್ ಬರುತ್ತೆ. ಹಾಗಾಗಿ ಬೆಟರ್ ನೀವೇನ್ ಮಾಡ್ಬೋದು, ಮೇನ್ ಫಾರ್ಮುಲಾ ಏನಿದೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಶಾರ್ಟ್ಕಟ್ ಫಾರ್ಮುಲಾಸ್ ನೆನಪಲ್ಲಿದ್ರೆ ಒಳ್ಳೇದು, ನೆನಪಲ್ಲಿ ಇರಲಿಲ್ಲ ಅಂದ್ರೆ ತೊಂದರೆ ಇಲ್ಲ. ಈಗ ನೋಡಿ, ಈ ಫಾರ್ಮುಲಾಗೆ ನಾನು ವಿತಿನ್ 5 to 10 ಸೆಕೆಂಡ್ಸ್ ಬಂದ್ಬಿಡ್ತೀನಿ. ಸೊ 5 ರಿಂದ 10 ಎಕ್ಸ್ಟ್ರಾ ಸೆಕೆಂಡ್ಸ್ ತಗೊಂಡ್ಬಿಟ್ರೆ ನಾನು ವಾಪಸ್ ಇಲ್ಲಿಗೆ ಬಂದ್ಬಿಡ್ತೀನಿ. ಶಾರ್ಟ್ಕಟ್ ಫಾರ್ಮುಲಾಸು ನಾವು ತುಂಬಾ ರೇರ್ ಆಗಿ ಯೂಸ್ ಮಾಡೋದ್ರಿಂದ, ಮತ್ತೆ ಇನ್ನೊಂದು ಪ್ರಾಬ್ಲಮ್ ಇದೆ. ಏನಿದೆ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ, ಈಗ ನೀವು ಶಾರ್ಟ್ಕಟ್ ಫಾರ್ಮುಲಾಸ್ ತುಂಬಾ ರೇರ್ ಆಗಿ ನೀವು ಬರ್ಕೊಳ್ಳೋದ್ರಿಂದ, ರೇರ್ ಆಗಿ ಯೂಸ್ ಮಾಡೋದ್ರಿಂದ ನೀವು ಬರೀತಾ CP ಮೈನಸ್ CV ಡಿವೈಡೆಡ್ ಬೈ CP ನ ಅಂತ ಕನ್ಫ್ಯೂಸ್ ಆಗ್ಬಿಡ್ಬೋದು. ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಕೆಲವರು ತುಂಬಾ ಶಾರ್ಪ್ ಇರ್ತಾರೆ ಮೆಮೊರಿ ಬೇಸ್ಡ್ ಅಲ್ಲಿ, ಆಗ ಅಂತವ್ರು ಇದನ್ನು ಯೂಸ್ ಮಾಡಿದ್ರೆ ತೊಂದರೆ ಏನಿಲ್ಲ, ಅವ್ರಿಗೆ ಟೈಮು ಚೆನ್ನಾಗಿ ಉಳಿತಾಯ ಮಾಡಬಹುದು. ಸೊ ಬಟ್ ನಾನು ಹೇಳ್ತಾ ಇರೋದು ಕೂಡ ಪಾಸಿಬಿಲಿಟಿ ಇದೆ, ನೋಡ್ಕೊಳ್ಳಿ. ನಿಮ್ಮ ಅನುಕೂಲ ಹೇಗಿದೆ, ನಿಮ್ಮ ನೇಚರ್ ಹೇಗಿದೆ, ಅದರ ಮೇಲೆ ನೀವು ಐಡಿಯಾನ ಮಾಡಬೇಕಾಗತ್ತೆ. ಈಗ ನಾವು ಈ ಕ್ವಶನ್ ಮುಂದುವರಿಸೋಣ. ಇಲ್ಲಿ CP CV ಏನು ಅಂತ ಗೊತ್ತಾಗಬೇಕು ನಮಗೆ. ಈಗ ಮೊನೋ ಅಟಾಮಿಕ್ ಗ್ಯಾಸ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಮೊನೋ ಅಟಾಮಿಕ್ ಗ್ಯಾಸ್ ಅಲ್ಲಿ ನಮಗೆ ಡಿಗ್ರೀಸ್ ಆಫ್ ಫ್ರೀಡಮ್ 3 ಅಂತ ಗೊತ್ತಿದೆ. ಹಾಗಾಗಿ CV ವ್ಯಾಲ್ಯೂ ಏನ್ ಬರ್ತದೆ? 3/2 R. CP ಅಂದ್ರೆ ಏನ್ ಗೊತ್ತಿದೆ ನಮಗೆ? CV ಪ್ಲಸ್ R. ಇದು ಒಂದು ಬೇಸಿಕ್ ಫಾರ್ಮುಲಾ, ಮೇಯರ್ಸ್ ರಿಲೇಷನ್ ಅಂತ ಕರಿತೀವಿ. ಅಲ್ಲಿಂದ ನಮಗೆ CP ಏನಂತ ಮಾಹಿತಿ ಗೊತ್ತಾಗ್ತಾ ಇದೆ? CV ಪ್ಲಸ್ R. ಅದನ್ನು ಸಾಲ್ವ್ ಮಾಡಿದ್ರೆ 5/2 R. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ.
ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯ್ತು 5/2r ಮೈನಸ್ 3/2r. ಓಕೆ, ಅದೇನು ಸಿಗ್ತದೆ 2/2r ಡಿವೈಡೆಡ್ ಬೈ ಸಿ ಪಿ ಏನಂತ ಗೊತ್ತಾಗಿದೆ 5/2r. ಸೊ ಫೈನಲ್ ಆಗಿ ಆನ್ಸರ್ ಏನಂತ ಗೊತ್ತಾಯ್ತು ನನಗೆ 2/5. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. A sphere, a cube and a thin circular plate all of same material and same mass initially heated to same high temperature are allowed to cool down under similar conditions. Then the ಇಲ್ಲಿ ಆಪ್ಷನಲ್ ಏನಿದೆ ಅಂದರೆ ಯಾವುದು ಕೂಲ್ ಆಗುತ್ತೆ ಬೇಗ ಮತ್ತು ಯಾವುದು ನಿಧಾನಕ್ಕೆ ಕೂಲ್ ಆಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಬ್ಲ್ಯಾಕ್ ಬಾಡಿ ರೇಡಿಯೇಷನಲ್ಲಿ ಒಂದು ಕಾನ್ಸೆಪ್ಟ್ ಗೊತ್ತಿದೆ. ಅಮೌಂಟ್ ಆಫ್ ಹೀಟ್ ಎನರ್ಜಿ ರೇಡಿಯೇಟೆಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ದಿ ಬಾಡಿ ಅಂತ ಇದೆ. ಇನ್ನು ಉಳಿದಿದೆಲ್ಲ ಸೇಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಟೆಂಪ್ರೇಚರ್ ಆಫ್ ದಿ ಬಾಡಿ ಸೇಮ್ ಇರುತ್ತೆ, ಟೆಂಪ್ರೇಚರ್ ಆಫ್ ದಿ ಸರೌಂಡಿಂಗ್ ಸೇಮ್ ಇರುತ್ತೆ. ಹಾಗಾಗಿ ಅದು ನಮಗೆ ಇಲ್ಲಿ ಗಣನೆಗೆ ಬರಲ್ಲ. ಸೊ ಯಾವುದಕ್ಕೆ ಏರಿಯಾ ಜಾಸ್ತಿ ಇರುತ್ತೋ ಅದು ಬೇಗ ಬೇಗ ಕೂಲ್ ಆಗುತ್ತೆ. ಯಾಕೆ ಬೇಗ ಬೇಗ ಕೂಲ್ ಆಗುತ್ತೆ? ಜಾಸ್ತಿ ಹೀಟ್ ಎನರ್ಜಿನ ಕೊಡ್ತಾ ಇರುತ್ತದು. ಸೊ ಈ ಕೊಟ್ಟಿರೋ 3 ಬಾಡೀಸ್ ನೋಡಿ, ಸ್ಪಿಯರ್ಗೆ ಏರಿಯಾ ಸರ್ಫೇಸ್ ಏರಿಯಾ ಬಹಳ ಕಡಿಮೆ ಇರುತ್ತೆ. ಸ್ಪಿಯರ್ಗೆ ಮಿನಿಮಮ್ ಸರ್ಫೇಸ್ ಏರಿಯಾ ಇರುತ್ತೆ ಫಾರ್ ಗಿವನ್ ಮಾಸ್. ಓಕೆ, ಸ್ಪಿಯರ್ಗೆ ಲೀಸ್ಟ್ ಸರ್ಫೇಸ್ ಏರಿಯಾ ಇದೆ, ಲೀಸ್ಟ್ ಸರ್ಫೇಸ್ ಏರಿಯಾ. ಹಾಗಾಗಿ ಅದು ಸ್ಲೋ ಆಗಿ ಕೂಲ್ ಆಗುತ್ತೆ, ಸ್ಲೋಯೆಸ್ಟ್ ಆಗಿ. ಯಾಕೆಂದ್ರೆ ಹೀಟ್ ಎನರ್ಜಿ ಬಹಳ ನಿಧಾನಕ್ಕೆ ಕೊಡುತ್ತದು. ಅದೇ ನೀವು ಥಿನ್ ಸರ್ಕ್ಯುಲರ್ ಪ್ಲೇಟ್ ಅಂತ ಹೇಳ್ತಾ ಇದ್ದಾರೆ. ಥಿನ್ ಸರ್ಕ್ಯುಲರ್ ಪ್ಲೇಟ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು, ಅದು ತುಂಬಾ ಅಗಲಕ್ಕಿರುತ್ತೆ, ಹಾಗಾಗಿ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ಸೊ ಸರ್ಕ್ಯುಲರ್ ಪ್ಲೇಟ್ ಏನಿದೆ, ಸರ್ಕ್ಯುಲರ್ ಪ್ಲೇಟ್ ಅದಕ್ಕೆ ಮ್ಯಾಕ್ಸಿಮಮ್ ಸರ್ಫೇಸ್ ಏರಿಯಾ ಇದೆ, ಮ್ಯಾಕ್ಸಿಮಮ್ ಸರ್ಫೇಸ್ ಏರಿಯಾ. ಹಾಗಾಗಿ ಅದು ಜಾಸ್ತಿ ಬೇಗ ಹೀಟ್ ಎನರ್ಜಿನ ರೇಡಿಯೇಟ್ ಮಾಡ್ತದೆ, ಹಾಗಾಗಿ ಅದು ಬೇಗ ಬೇಗ ಕೂಲ್ ಆಗುತ್ತೆ. ಸೊ ಇಟ್ ಕೂಲ್ಸ್ ಫಾಸ್ಟೆಸ್ಟ್. ಸೊ ಈ ಆಯ್ಕೆನ ನಾವೀಗ ಹುಡ್ಕೊಳ್ಬೇಕಾಗಿದೆ. ಸೊ ಎಲ್ಲಿದೆ ನೋಡಿ, ಪ್ಲೇಟ್ ವಿಲ್ ಕೂಲ್ ದಿ ಫಾಸ್ಟೆಸ್ಟ್ ಅಂಡ್ ದಿ ಸ್ಪಿಯರ್ ದಿ ಸ್ಲೋಯೆಸ್ಟ್. ಆಪ್ಷನ್ ಬಿ ಸರಿಯಾದ ಉತ್ತರ. A train whistling at constant frequency n is moving towards a station at a constant speed v. The train goes past a stationary observer on the station. The frequency n of the sound as heard by the observer is plotted as a function of time t. Identify the correct curve. ಇಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಅಬ್ಸರ್ವರ್ ನಿಂತಿದ್ದಾನೆ ಅಂತ ಅನ್ಕೊಳ್ಳೋಣ. ಮೊದಲಿಗೆ ಟ್ರೈನ್ ವಿಷಲ್ ಮಾಡಿಕೊಂಡು ಏನ್ ಮಾಡ್ತಾ ಇದೆ, ಪ್ಲಾಟ್ಫಾರ್ಮ್ ಕಡೆಗೆ ಬರ್ತಾ ಇದೆ. ಅದರ ರಿಯಲ್ ಫ್ರೀಕ್ವೆನ್ಸಿ ಎಫ್ ಅಂತ ತಗೊಳ್ತೀನಿ. ಅವ್ರು ಎನ್ ಅಂತ ಕೊಟ್ಟಿದ್ದಾರೆ, ನಾನು ಎಫ್ ಅಂತ ತಗೊಳ್ತಾ ಇದ್ದೀನಿ. ಕಾನ್ಸೆಪ್ಟ್ ಅರ್ಥ ಆಗ್ಬೇಕಷ್ಟೇ ನಿಮಗೆ. ಈಗ ಅಬ್ಸರ್ವರ್ಗೆ ಯಾವ ಫ್ರೀಕ್ವೆನ್ಸಿ ಕೇಳಿಸುತ್ತೆ, ಎಫ್ ಡ್ಯಾಶ್. ಅದೇನಾಗಿರುತ್ತೆ, ಗ್ರೇಟರ್ ದ್ಯಾನ್ ರಿಯಲ್ ಫ್ರೀಕ್ವೆನ್ಸಿ ಇರುತ್ತೆ ಈ ಕೇಸಲ್ಲಿ. ಯಾಕೆಂದ್ರೆ ಡಿಸ್ಟೆನ್ಸ್ ಏನಾಗ್ತದೆ, ಕಡಿಮೆ ಆಗ್ತಾ ಇದೆ. ಇವರಿಬ್ಬರ ನಡುವೆ ಇರುವ ಡಿಸ್ಟೆನ್ಸ್ ಏನಾಗ್ತದೆ, ಕಡಿಮೆ ಆಗ್ತಾ ಇದೆ. ಸೊ ಇಲ್ಲಿ ಏನ್ ಫಾರ್ಮುಲಾ ಬರುತ್ತೆ ಅದನ್ನು ಕೂಡ ರೀಕಾಲ್ ಮಾಡ್ತೀನಿ. ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಎಫ್ ಇಂಟು ವಿ ಡಿವೈಡೆಡ್ ಬೈ ವಿ ಮೈನಸ್ ವಿ ಎಸ್. ಇಲ್ಲಿ ವಿ ಎಸ್ ಅಂದ್ರೆ ಸೋರ್ಸ್, ಅಂದ್ರೆ ಟ್ರೈನ್ ಇನ್ ಸ್ಪೀಡು. ವಿ ಅಂದ್ರೆ ಸೌಂಡ್ ಇನ್ ಸ್ಪೀಡು, ಸೌಂಡ್ ಏರಲ್ಲಿ ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ ಅಂತ. ಅದೇ ಟ್ರೈನು ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಲಿಸ್ತೆ, ಹಾಗೆ ಚಲಿಸ್ಬಿಡ್ತು ಅಂತ ಇಟ್ಕೊಳ್ಳೋಣ. ಸೊ ಈಗ ಏನಾಗ್ತಾ ಇದೆ, ಡಿಸ್ಟೆನ್ಸ್ ಆಫ್ ಸಪರೇಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಇವನಿಗೆ ಬೇರೆ ಫ್ರೀಕ್ವೆನ್ಸಿ ಕೇಳಿಸೋದಕ್ಕೆ ಶುರು ಆಗುತ್ತೆ. ಅದನ್ನು ಎಫ್ ಡಬಲ್ ಡ್ಯಾಶ್ ಅಂತ ತಗೊಳ್ತೀನಿ. ಈ ಕೇಸಲ್ಲಿ ಅದೇನಾಗಿರುತ್ತೆ, ದಟ್ ವಿಲ್ ಬಿ ಲೆಸ್ ದ್ಯಾನ್ ದಿ ರಿಯಲ್ ಫ್ರೀಕ್ವೆನ್ಸಿ. ಸೊ ಇದಕ್ಕೆ ಫಾರ್ಮುಲಾ ಬೇಕು ಅಂದ್ರೆ ನೀವು ತಗೊಳ್ಳಿ, ಎಫ್ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎಫ್ ಇಂಟು ವಿ ಡಿವೈಡೆಡ್ ಬೈ ವಿ ಪ್ಲಸ್ ವಿ ಎಸ್. ಸೊ ಏನಾಗ್ತಾ ಇದೆ, ಟಿಲ್ ಇಟ್ ಅಪ್ರೋಚಸ್ ಹಿಮ್ ಏನಾಗ್ತಾ ಇದೆ, ಅವನಿಗೆ ಫ್ರೀಕ್ವೆನ್ಸಿ ಜಾಸ್ತಿ ಕೇಳಿಸ್ತಾ ಇದೆ. ಅವನನ್ನು ಪಾಸ್ ಆಗಿದ ತಕ್ಷಣ ಸಡನ್ ಆಗಿ ಫ್ರೀಕ್ವೆನ್ಸಿ ಕಡಿಮೆ ಆಗ್ಬಿಡುತ್ತೆ. ಸೊ ಈ ತರದ್ದು ನಮಗೆ ಯಾವ ಗ್ರಾಫಲ್ಲಿ ಕೊಟ್ಟಿದ್ದಾರೆ, ಆಪ್ಷನ್ ಸಿ. A tray of mass 12 kg is supported by 2 identical springs as shown in figure. When the tray is pressed down slightly and then released, it executes SHM with a time period of 1.5 seconds. The spring constant of the spring is. ಇಲ್ಲಿ ಐಡೆಂಟಿಕಲ್ ಸ್ಪ್ರಿಂಗ್ ಅಂತ ಹೇಳಿರೋದ್ರಿಂದ ನಾನು ಕೆ ಮತ್ತೆ ಕೆ ಅಂತ ತಗೊಂಡ್ಬಿಡ್ತೀನಿ, ಎರಡಕ್ಕೂ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸೊ ಇದನ್ನ 12 kg ಏನು ಬ್ಲಾಕ್ ಇದೆ ಅದನ್ನ ಪ್ರೆಸ್ ಮಾಡಿಬಿಟ್ರೆ ಸೊ ಅದೇ ಹೆಂಗೆ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂದ್ರೆ SHM ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ ಆಸಿಲೇಷನ್ಸ್. ಅದರ ಟೈಮ್ ಪೀರಿಯಡ್ 1.5 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಈಗ ಮಾಹಿತಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಹಾಗಿದ್ದ ಪಕ್ಷದಲ್ಲಿ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಎಷ್ಟಿರುತ್ತೆ ಅಂತ ಮಾಹಿತಿ ಕೇಳ್ತಾ ಇದ್ದಾರೆ. ಸೊ ಎರಡು ಸ್ಪ್ರಿಂಗ್ ಕಾನ್ಸ್ಟೆಂಟ್ನ ಈಕ್ವಿವಲೆಂಟ್ ಸ್ಪ್ರಿಂಗ್ ಕಾನ್ಸ್ಟೆಂಟ್, ಇದು ಪ್ಯಾರಲಲ್ ಕಾಂಬಿನೇಷನ್ ಆಗಿರೋದ್ರಿಂದ ಫಾರ್ಮುಲಾ ಹೇಳ್ಬಿಡ್ತೀನಿ. ಪ್ಯಾರಲಲ್ ಕಾಂಬಿನೇಷನ್ಗೆ K1 ಪ್ಲಸ್ K2 ಪ್ಲಸ್ K3 ಸೊ ಆನ್, ಇದು ಜನರಲ್ ಫಾರ್ಮುಲಾ. ಸೊ ಈಗ ಇಲ್ಲಿ ಎರಡು ಐಡೆಂಟಿಕಲ್ ಸ್ಪ್ರಿಂಗ್ ಇರೋದ್ರಿಂದ ಕೆ ಪಿ ಅಥವಾ ಕೆ ಎಫೆಕ್ಟಿವ್ ಏನಾಗಿದೆ 2K.
ಸೊ ಟೈಮ್ ಪೀರಿಯಡ್ಗೆ ಬರೋ ಫಾರ್ಮುಲಾ ನಿಮಗೆ ಏನಂತ ಗೊತ್ತಿದೆ, ಟಿ ಈಸ್ ಈಕ್ವಲ್ ಟು 2π ರೂಟ್ ಆಫ್ m/k. ಸೊ ಈ ಥರದೊಂದು ಫಾರ್ಮುಲಾ ನಮಗೆ ಗೊತ್ತಿದೆ. ಸೊ ಈಗ ಟಿನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1.5 ನಾನು 3/2 ಅಂತ ಬರ್ಕೊಳ್ಬೋದು. ಇಸ್ ಈಕ್ವಲ್ ಟು 2π ಇಂಟು ರೂಟ್ ಆಫ್ ಎಮ್ ಏನಂತ ಇದೆ 12 kg ಡಿವೈಡೆಡ್ ಬೈ ಕೆನ ನೀವು ಕೆ ಎಫೆಕ್ಟಿವ್ ಅಂತ ತಗೊಳ್ಬೇಕು, ಅದು ಏನಾಗಿದೆ 2k. ಈಗ ಸಾಲ್ವ್ ಮಾಡೋದಕ್ಕೋಸ್ಕರ ನಾವು ಸ್ಕ್ವೇರ್ ಮಾಡ್ತಾ ಇದೀವಿ ಎರಡು ಕಡೆ. ಸೊ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, 3 ಸ್ಕ್ವೇರ್ ಇಸ್ 9, 9/4 ಇಸ್ ಈಕ್ವಲ್ ಟು 4π². ಪೈ ಸ್ಕ್ವೇರ್ನ ನಾನು 10 ಅಂತ ತಗೊಳ್ಳೋದು ಬೆಟರ್. 10 ಅಂತ ತೊಗೊಂಡ್ರೆ ಬೇಗ ಸಾಲ್ವ್ ಮಾಡ್ತೀವಿ. ಸೊ ಇಂಟು 12/2k. ಸೊ ಇದನ್ನು ಸಾಲ್ವ್ ಮಾಡ್ತಾ ಬರೋಣ. 6 times is 12. ಸೊ ಇನ್ನೇನೇನು ಗೊತ್ತಾಗ್ತಾ ಇದೆ ಇಲ್ಲಿ ನನಗೆ, ಕೆಗೆ ನನಗೇನಂತ ಗೊತ್ತಾಗ್ತಾ ಇದೆ, 60 into 4 into 4 divided by 9. ಈ ಥರ ಮಾಹಿತಿ ಸಿಗ್ತಾ ಇದೆ. ಹೆಂಗೆ ಗೊತ್ತಾಗುತ್ತೆ ಇದು, ಹೆಂಗೆ ಸಾಲ್ವ್ ಮಾಡ್ಬೋದು? ಸೊ 16 60. ಸೊ 960 ಅಂತ ಗೊತ್ತಾಗ್ತಾ ಇದೆ. 960/9 ಅಂದರೆ ಇಟ್ ಈಸ್ ನಿಯರರ್ ಟು 100 ಬರುತ್ತಲ್ವಾ. 100ಗೆ ಸ್ವಲ್ಪ ಜಾಸ್ತಿ ಬರಬೇಕು. 105 ಬರುತ್ತಾ? 105 ನೋಡ್ಬಿಡ್ತೀನಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. 105 into 9 ಏನಾಗುತ್ತೆ? 9 5s of 45. ಓಕೆ, 945 ಹತ್ತತ್ರ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಏನಂತ ಗೊತ್ತಾಗ್ತಾ ಇದೆ, 105 Nm/m. ಎಕ್ಸಾಕ್ಟ್ ಆಗಿ ಇಲ್ಲ ಇಲ್ಲಿ, ಬಟ್ ಇನ್ನು ಉಳಿದಿರ್ತಕ್ಕಂಥ ಆನ್ಸರ್ಸು ತುಂಬ ದೂರ ಇದೆ. ಇಲ್ಲಿ ಮತ್ತೊಂದ್ಸತಿ ಕ್ರಾಸ್ ಚೆಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಈ ಥರ ಕ್ವಶನ್ಸು ನಮಗೆ ಎಕ್ಸಾಕ್ಟ್ ಆನ್ಸರ್ ಸಿಗಲಿಲ್ಲ ಅಂದರೆ ಸ್ವಲ್ಪ ಡೌಟ್ಫುಲ್ ಬರ್ತದೆ. ಸೊ ನಾವು ಹಾಕೊಂಡಿರೋದು ಟಿ ಈಸ್ ಈಕ್ವಲ್ ಟು 2π ರೂಟ್ ಆಫ್ m/k. ಎಫೆಕ್ಟಿವ್ ಸರಿ ಇದೆ, 3/2 ಇದೆ, 2π ರೂಟ್ ಆಫ್ 12/2k ಕರೆಕ್ಟ್ ಇದೆ. ಸೊ 9/4 ಇದನ್ನ ಇಲ್ಲಿ ನಾವು π² ಏನಿದೆ ಕರೆಕ್ಟ್, π² ಏನಿದೆ ಅದು 9.8 ಸಮಥಿಂಗ್ ಹತ್ತತ್ರ ಬರುತ್ತೆ. ಅದನ್ನ ನಾವು 10 ಅನ್ಕೊಂಡಿರೋದ್ರಿಂದ ಈ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ, ಹಾಗಾಗಿ 105 ಸರಿ ಇರುತ್ತೆ. ಓಕೆ, ಸೊ ಆಪ್ಷನ್ ಬಿ ಸರಿಯಾದ ಆಯ್ಕೆ. The electric field lines on the left have twice the separation on those on the right as shown in the figure. If the magnitude of field at A is 40 volt per meter, what is the force on 20 microcoulomb charge kept at B? ಒಳ್ಳೆ ಇಂಟ್ರೆಸ್ಟಿಂಗ್ ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ. ನಮಗೆ ಎ ಹತ್ರ ಫೀಲ್ಡ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ, 40 ವೋಲ್ಟ್ ಪರ್ ಮೀಟರ್. ಸೊ ನಮ್ಗೇನು ಗೊತ್ತಿದೆ, ಸ್ಪೇಸಿಂಗ್ ಜಾಸ್ತಿ ಆಯಿತು ಅಂದರೆ ಸೊ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಇರ್ತದೆ. ಸ್ಪೇಸಿಂಗ್ ಕಡಿಮೆ ಇರುತ್ತಲ್ಲ ಈ ಥರ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಡಬಲ್ ಆಗಿರೋದ್ರಿಂದ ಸ್ಪೇಸಿಂಗ್, ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರಬೇಕು, ಆಫ್ ಆಗಿರಬೇಕು, ಆಫ್ ದಿ ಇನಿಷಿಯಲ್. ಸೊ ಹಾಗಾಗಿ ಇದು 20 ವೋಲ್ಟ್ ಪರ್ ಮೀಟರ್ ಇರ್ತದೆ. ಸೊ ಇಲ್ಲಿ ನಮಗೆ 20 ಮೈಕ್ರೋಕೂಲಮ್ ಚಾರ್ಜ್ ಇಟ್ಟರೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಅಂತ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಫೋರ್ಸ್ ಎಕ್ಸ್ಪೀರಿಯನ್ಸ್ಗೆ ಫಾರ್ಮುಲಾ ಏನು, QE. ಸೊ Q ಎಷ್ಟಿದೆ, 20 ಮೈಕ್ರೋ, 20 × 10⁻⁶ ಇಂಟು 20 ವೋಲ್ಟ್ ಪರ್ ಮೀಟರ್. ಸಾಲ್ವ್ ಮಾಡಿದ್ರೆ 400 ಅಂದರೆ 4 × 10⁻⁴ ನ್ಯೂಟನ್ ಬರಬೇಕು. 4 × 10⁻⁴ ನ್ಯೂಟನ್ ಎಲ್ಲೂ ಇಲ್ಲ. ಯೂನಿಟ್ ಏನೋ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಇನ್ಸ್ಟೆಡ್ ಆಫ್ ಗಿವಿಂಗ್ ದಿಸ್ ಆಸ್ ನ್ಯೂಟನ್, ಮೋಸ್ಟ್ ಪ್ರಾಬಬ್ಲಿ ಅವ್ರು ಏನು ಮಾಡಿದ್ದಾರೆ, ವೋಲ್ಟ್ ಪರ್ ಮೀಟರ್ ಅಂತ ಮಿಸ್ ಆಗಿ ಟೈಪ್ ಆಗಿದೆ. ಸೊ ಇಂಥ ಕೇಸಸ್ಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಬೆಟರ್ ಟು ಚೂಸ್ ಆಪ್ಷನ್ ಡಿ. ಓಕೆ, ಸುಮ್ಮನೆ ಚೂಸ್ ಮಾಡಿ ಅಲ್ಲಿ ಗ್ರೇಸ್ ಬರಲೇಬೇಕು. ಯೂನಿಟ್ ತಪ್ಪಾಗಿರೋದ್ರಿಂದ ಮಕ್ಳಿಗೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಗ್ರೇಸ್ ಮಾರ್ಕ್ಸ್ ಪ್ರೊವೈಡ್ ಮಾಡ್ತಾರೆ. ಬಟ್ ಬೆಟರ್ ನೀವು ಅವ್ರ ಗ್ರೇಸ್ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬದಲಾಗಿ ನೀವು ಆಪ್ಷನ್ ಡಿನ ರೈಟ್ ಮಾರ್ಕ್ ಹಾಕೊಳ್ಳೋದು ಒಳ್ಳೆಯದು. An infinitely long, thin, straight wire has uniform charge density of 1/4 × 10⁻⁻² ಕೂಲಮ್ ಪರ್ ಮೀಟರ್. ಆಕ್ಚುಲಿ ಕ್ವಶನ್ ಪೇಪರ್ ಅಲ್ಲಿ ಇದು ತಪ್ಪಾಗಿ ಕೊಟ್ಟಿದ್ದಾರೆ. ಏನಂತ ಇದೆ ಅಂದ್ರೆ ಸ್ಮಾಲ್ ಲೆಟರ್ ಸಿ m⁻⁻1 ಅಂತ ಇದೆ. ಅದನ್ನ ನಾವು ತಪ್ಪಾಗಿ ಓದ್ಬೋದು, ಏನಂತ ಸೆಂಟಿಮೀಟರ್ ಇನ್ವರ್ಸ್ ಅಂತ. ಹಾಗಾಗಿ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಅದನ್ನ ನಾನು ಇಲ್ಲಿ ತಿದ್ದುಬಿಟ್ಟು ಕ್ವಶನ್ನ ಟೈಪ್ ಮಾಡಿದ್ದೀನಿ. ಸೊ ಯೂನಿಟ್ ಏನಿರಬೇಕು, ಲೀನಿಯರ್ ಚಾರ್ಜ್ ಡೆನ್ಸಿಟಿದು ಕೂಲಮ್ ಪರ್ ಮೀಟರ್, ಆ ಥರ ಚೇಂಜ್ ಮಾಡಿಬಿಟ್ಟು ನಾನು ಕೊಡ್ತಾ ಇದ್ದೀನಿ. ವಾಟ್ ಇಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ 20 ಸೆಂಟಿಮೀಟರ್ ಫ್ರಮ್ ದಿ ಆಕ್ಸಿಸ್ ಆಫ್ ದಿ ವೈರ್. ಇಲ್ಲಿ ಇದು ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕ್ವಶನು.
ಸೊ ನಮ್ಗೆ ಏನಂತ ಗೊತ್ತಿದೆ, ಇ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2 π ಎಪ್ಸಿಲಾನ್ ನಾಟ್ ಆರ್. ಸೊ ಇಲ್ಲಿ ಆಕ್ಚುಲಿ ನನಗೆ 2 π ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಗೊತ್ತಿರಲ್ಲ, ಹಾಗಾಗಿ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, 2 ಇಂದ ಡಿವೈಡ್ ಮಾಡ್ತೀನಿ. ಸೊ ಹಾಗಾಗಿ 2 × 2 4 ಆಗುತ್ತೆ. ಸೊ 1/4 π ಎಪ್ಸಿಲಾನ್ ನಾಟ್ಗೆ ನಾನು ಡೈರೆಕ್ಟ್ ಆಗಿ 9 × 10⁹ ಹಾಕೊಂಡೆ. ಓಕೆ, ಸೊ 2 ಲ್ಯಾಂಬ್ಡಾ ಇದೆ, 2 × ಲ್ಯಾಂಬ್ಡಾ ಏನಂತ ಕೊಟ್ಟಿದ್ದಾರೆ, 1/4 × 10⁻². ಸೊ ಇನ್ನು ಉಳ್ಕೊಂಡಿರೋದೇನು, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಏನಂತ ಕೊಡ್ತಾ ಇದ್ದಾರೆ ಅವರು, 20 ಸೆಂಟಿಮೀಟರ್. 20 ಸೆಂಟಿಮೀಟರ್ ಅಂದರೆ 20 × 10⁻². ಸೊ 10⁻², 10⁻² ಕ್ಯಾನ್ಸಲ್ ಆಯ್ತಾ. ಸೊ 2 ಮತ್ತು ಇಲ್ಲಿ 2 2s 4 ಆಗುತ್ತೆ. ಸೊ ಅಲ್ಲಿಗೆ ನಮ್ಗೆ ಏನಂತ ಗೊತ್ತಾಗ್ತಾ ಇದೆ, 9 ಡಿವೈಡೆಡ್ ಬೈ 2 × 2 4 ಆಗುತ್ತೆ. 10⁻−1 ಮೇಲೆ ಹೋಗುತ್ತೆ. ಸೊ 9 ಡಿವೈಡೆಡ್ ಬೈ 4 × 10⁸ ಆಯಿತು. 9 ಡಿವೈಡೆಡ್ ಬೈ 4 ಅಂದರೆ ಇದು 2 ಪಾಯಿಂಟ್ ಸಮಥಿಂಗ್ ಬರಬೇಕು. 2 ಪಾಯಿಂಟ್ ಸಮಥಿಂಗ್ × 10⁸ ನ್ಯೂಟನ್ ಪರ್ ಕೂಲಮ್. ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. A point charge Q is placed at the corner of a cube of side A as shown in the figure. What is the electric flux through the face ABCD? ಇಲ್ಲಿ ಡಯಾಗ್ರಾಮ್ ಸ್ವಲ್ಪ ದೊಡ್ಡದಾಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ಚಾರ್ಜ್ ಏನಿದೆ ಅದರದ್ದು ಕಾಂಟ್ರಿಬ್ಯೂಷನ್ ಈ ಕ್ಯೂಬಿಗೆ ಎಷ್ಟಿರುತ್ತೆ, 1/8. ಇದು ಸಿಮಿಟ್ರಿ ಕಾನ್ಸೆಪ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇದರ ಟೋಟಲ್ ಚಾರ್ಜ್ ಏನಿದೆ, ಓಕೆ, ಅದು ಕ್ಯೂ ಇದೆ, ಬಟ್ ಈ ಕ್ಯೂಬ್ ಒಳಗಡೆ ಎಷ್ಟಿರುತ್ತೆ, 1/8 ಕ್ಯೂಬ್. ಸೊ ಇದು ಇಷ್ಟು ಪಾರ್ಟ್ ಮಾತ್ರ ನಾನು ಗಮನ ಇಟ್ಕೊಂಡು ನೋಡಿದ್ರೆ ಅದು 1/8 ಆಫ್ ದಿ ಚಾರ್ಜ್ ಕ್ಯೂ ಇರುತ್ತೆ. ಈಗ ಅದು 3 ಸರ್ಫೇಸಸ್ಗೆ ಡಿವೈಡ್ ಆಗಿದೆ. ಯಾವ್ಯಾವ ಸರ್ಫೇಸ್ ನೋಡ್ಕೊಳ್ಳಿ, ಇದೊಂದು ಸರ್ಫೇಸ್ ಆಯ್ತಾ, ಮೇಲ್ಗಡೆ ಒಂದು ಸರ್ಫೇಸ್ ಇದೆ ಆಯ್ತಾ, ಆಮೇಲೆ ಮುಂದ್ಗಡೆ ಒಂದು ಸರ್ಫೇಸ್ ಇದೆ. ಇಷ್ಟು 3 ಸರ್ಫೇಸಿಗೆ ಮತ್ತೆ ಸಬ್ ಡಿವೈಡ್ ಆಗಿದೆ. ಅವ್ರೇನಾದ್ರೂ ಥ್ರೂ ದ ಕ್ಯೂಬ್ ಅಂತ ಕೇಳಿದ್ರೆ ಏನಂತ ಆನ್ಸರ್ ಬರೀತಾ ಇದ್ರಿ, Q/8 ಎಪ್ಸಿಲಾನ್ ನಾಟ್. ಯಾಕೆಂದ್ರೆ ಓನ್ಲಿ 1/8 ಆಫ್ ದಿ ಚಾರ್ಜ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದಿ ಕ್ಯೂಬ್ ಆಯ್ತು. ಈಗ ಅದರ ಜೊತೆಗೆ ಅವ್ರು ಕೇಳ್ತಾ ಇರೋದು ಬರೀ ಒಂದು ಫೇಸಿಗೆ ಮಾತ್ರ, ಅದು 3 ಫೇಸ್ ಜೊತೆ ಲಿಂಕ್ ಮಾಡ್ಕೊಂಡಿದೆ, ಬಟ್ ಅದು ನೀವು ಒಂದು ಫೇಸಿನ ಮುಖಾಂತರ ಮಾತ್ರ ಫ್ಲಕ್ಸ್ ಎಷ್ಟಿದೆ, ಅದು ABCD ಈ ಸರ್ಫೇಸ್ ಮಾತ್ರ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಅದು ಡಿವೈಡೆಡ್ ಬೈ 1/3 ಆಗಬೇಕು, ಸಾರಿ ಡಿವೈಡೆಡ್ ಬೈ 3 ಆಗಬೇಕು. ಸೊ ಹಾಗಾಗಿ Q/8 × 3 ಎಪ್ಸಿಲಾನ್ ನಾಟ್. ಸೊ ಎಷ್ಟಾಯ್ತದು, Q/24 ಎಪ್ಸಿಲಾನ್ ನಾಟ್. ಸೊ ಹಾಗಾಗಿ ಸರಿಯಾದ ಆಯ್ಕೆ ಏನು ಬರುತ್ತೆ ಇಲ್ಲಿ ನಮಗೆ, ಆಪ್ಷನ್ ಎ. ದಿ ಡಿಫರೆನ್ಸ್ ಬಿಟ್ವೀನ್ ಈಕ್ವಿವಲೆಂಟ್ ಕೆಪಾಸಿಟೆನ್ಸಸ್ ಆಫ್ 2 ಐಡೆಂಟಿಕಲ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ to that in series is 6 microfarad. The value of capacitance of each capacitor is. So CP/CS ಏನಿದೆ ಅದು 6 ಅಂತ ಹೇಳ್ತಾ ಇದ್ದಾರೆ. ಸೊ CP ಅಂದರೆ ಐಡೆಂಟಿಕಲ್ ಕೆಪಾಸಿಟರ್ ಇರೋದು C+C 2C ಆಯಿತು. ಇದು ಸೀರೀಸ್ ಕಾಂಬಿನೇಷನಲ್ಲಿ ಇದ್ದರೆ ಅದೆಷ್ಟಾಗುತ್ತೆ, 1/C + 1/C ಇರುತ್ತೆ, ಅದು 2/C ಆಗುತ್ತೆ. ರೆಸಿಪ್ರೋಕಲ್ ತಗೊಂಡ್ರೆ C/2. ಇವೆಲ್ಲ ಡೈರೆಕ್ಟಾಗಿ ಬರಿಬೋದು ನೀವು. ಓಕೆ, ಸೊ ಅಲ್ಲಿಗೆ ನನಗೆ ಏನು ಗೊತ್ತಾಗ್ತಾ ಇದೆ ಇಲ್ಲಿ, C/2 ಇವುಗಳ ರೇಷಿಯೋ ನನಗೆ 6 ಅಂತ ಹೇಳ್ತಾ ಇದ್ದಾರೆ, ಬಟ್ ಇಲ್ಲಿ ಕ್ಯಾನ್ಸಲ್ ಔಟ್ ಆಗಿಬಿಡುತ್ತೆ C. ಹಾಗಾಗಿ ನನಗೆ 2/4, 6 = 4 ಅಂತ ಬರ್ತಾ ಇದೆಯಲ್ಲ. ದಿ ಡಿಫರೆನ್ಸ್ ಬಿಟ್ವೀನ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಆಫ್ 2 ಐಡೆಂಟಿಕಲ್ ಕೆಪಾಸಿಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ದಟ್ ಇನ್ ಸೀರೀಸ್. ಡಿಫರೆನ್ಸ್ ಬಿಟ್ವೀನ್ ಕೇಳ್ತಾ ಇರೋದು, ಸಾರಿ, ಸೊ ಡಿಫರೆನ್ಸ್ ಬಿಟ್ವೀನ್ ಕೇಳ್ತಾ ಇರೋದು. ಹಾಗಾಗಿ CP - CS ಏನಿದೆ ದಟ್ ಈಸ್ ಈಕ್ವಲ್ ಟು 6. ಓಕೆನಾ. ಹಾಗಾಗಿ CP ಅಂದ್ರೇನು 2C ಮೈನಸ್ C/2 ಈಸ್ ಈಕ್ವಲ್ ಟು 6. ಸೊ ಅಲ್ಲಿಗೆ 4C, ಈಗ 2 ಇಂದ ಮಲ್ಟಿಪ್ಲೈ ಮಾಡ್ಬೋಣ. 4C - C ಈಸ್ ಈಕ್ವಲ್ ಟು 12. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೊ ಅಲ್ಲಿಗೆ ಏನಾಯ್ತು, 3C ಈಸ್ ಈಕ್ವಲ್ ಟು 12. ಹಾಗಾಗಿ C ಏನಾಯ್ತು, 4 ಮೈಕ್ರೋಫರಾಡ್. ಆಪ್ಷನ್ ಬಿ. ಫಿಗರ್ ಶೋಸ್ 3 ಪಾಯಿಂಟ್ಸ್ A, B and C in a region of uniform electric field E. The line AB is perpendicular to BC, is parallel to field lines. Then which of the following holds good? VA, VB and VC represents the electric potential at points A, B and C respectively. ಓಕೆ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಇರತಕ್ಕಂಥ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿದೆ ನಮಗೆ, ಪೊಟೆನ್ಷಿಯಲ್ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಅಂದ್ರೆ ಇಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ Vmax, ಇಲ್ಲಿ ಪೊಟೆನ್ಷಿಯಲ್ ಮಿನಿಮಮ್ ಇರುತ್ತೆ Vmin. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲಿ ನೀವು ಹೋಗ್ತಾ ಹೋದ್ರೆ ಪೊಟೆನ್ಷಿಯಲ್ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ಮತ್ತೆ ಎ ಮತ್ತೆ ಬಿ ಒಂದೇ ಲೆವೆಲ್ ಅಲ್ಲಿ ಇದೆ. ಹಾಗಾಗಿ ಪೊಟೆನ್ಷಿಯಲ್ ಅಟ್ ಎ ಮಸ್ಟ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಅಟ್ ಬಿ. ಮತ್ತೆ ವಿ ಸಿ ಏನಿದೆ ಅದು ಮುಂದ್ಗಡೆ ಇದೆ, ಹಾಗಾಗಿ ಅಲ್ಲಿ ಪೊಟೆನ್ಷಿಯಲ್ ಕಡಿಮೆ ಇರಬೇಕು. ಸೊ ವಿ ಸಿ ಶುಡ್ ಬಿ ಲೆಸ್ ದ್ಯಾನ್ ವಿ ಬಿ ಅಂಡ್ ವಿ ಎ.
ಸೊ ಈ ಈಕ್ವೇಶನ್ ಎಲ್ಲಿದೆ ನೋಡೋಣ. VA is equal to VB less than VC. Option A. A dipole of dipole moment P and moment of inertia I is placed in a uniform electric field E. If it is displaced slightly from its stable equilibrium, the period of oscillation of the dipole is. Okay. ಸೊ ಇದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಲ್ಲಿ ನಮಗೊಂದು ಇದೇ ತರದ ಫಾರ್ಮುಲಾ ಬಂದಿರುತ್ತೆ, ನಿಮ್ಗೆ ನೆನಪಲ್ಲಿ ಇರ್ಬೋದು. T is equal to 2 pi square root of I/mb ಅಂತ ಇದೆ. ಓಕೆ, I/mb ಇದು ಡೈರೆಕ್ಟ್ ಫಾರ್ಮುಲಾ ನಿಮಗೆ ಕಾನ್ಸೆಪ್ಟ್ ಅಲ್ಲಿ ಬಂದಿದೆ ಮ್ಯಾಗ್ನೆಟಿಕ್ ಡೈಪೋಲ್ ಆಸಿಲೇಟ್ ಆಗಬೇಕಾದ್ರೆ. ಸೊ ಮ್ಯಾಗ್ನೆಟಿಕ್ ಕಾನ್ಸೆಪ್ಟ್ಸ್ ಮತ್ತೆ ಎಲೆಕ್ಟ್ರಿಕಲ್ ಕಾನ್ಸೆಪ್ಟ್ಸ್ ನ ನಾವು ಅನಾಲಿಸಿಸ್ ಮಾಡ್ಕೊಂಡು ತಿಳ್ಕೊಂಡ್ರೆ ಅಲ್ಲಿದ್ದು ಈಕ್ವಿವಲೆಂಟ್ ಕಾನ್ಸೆಪ್ಟ್ಸ್ ನ ಹಾಕ್ಬಿಟ್ರೆ ನಮ್ಗೆ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಾನು ಅದನ್ನ ಡೈರೆಕ್ಟ್ ಆಗಿ ಇಲ್ಲಿ ಮಾಡ್ತಾ ಇದ್ದೀನಿ. 2 pi root of I ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಎರಡೂ ಕಡೆ ಒಂದೇ ಇರುತ್ತದು. ಓಕೆ, ಅಲ್ಲಿ ಡೈಪೋಲ್ ಏನಿದೆ ಎಲೆಕ್ಟ್ರಿಕಲ್ ಡೈಪೋಲ್ ಮೂಮೆಂಟ್ ಆಫ್ ಇನರ್ಷಿಯಾ ಎಷ್ಟಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀನಿ. ಅಲ್ಲೇನು ನೋಡ್ತಾ ಇದೆ, ಮ್ಯಾಗ್ನೆಟಿಕ್ ಡೈಪೋಲ್ಗೆ ಮೂಮೆಂಟ್ ಆಫ್ ಇನರ್ಷಿಯಾ ಎಷ್ಟಿದೆ ಅಂತ. ಎಂ ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್, ಇಲ್ಲೇನು ಹಾಕ್ಬೇಕು ನೀವು, ಎಲೆಕ್ಟ್ರಿಕಲ್ ಡೈಪೋಲ್ ಮೂಮೆಂಟ್. ಅದೇ ಬಿ ಅಂದ್ರೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿತ್ತು, ಇಲ್ಲೇನು ಹಾಕ್ಬೇಕು ನೀವು, ಎಲೆಕ್ಟ್ರಿಕ್ ಫೀಲ್ಡ್. ಸೊ ಸರಿಯಾದ ಆಯ್ಕೆ ಆಪ್ಷನ್ ಎ.